ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯಲ್ಲಿ ಒಣ ಬೇಸಾಯ ಪ್ರದೇಶದಲ್ಲಿ ಕಡಲೆ ಬೆಳೆದಿದ್ದು, ಈ ವರ್ಷ ರೈತರ ಕಡಲೆ ಬೆಳೆಗಳು ಅತಿವೃಷ್ಟಿ ಅನಾವೃಷ್ಟಿಯಿಂದ ಹಾಳಾಗಿದ್ದು, ಅಳಿದು ಉಳಿದ ಕಡಲೆ ಬೆಳೆಗಳಿಗಾದರೂ ಸರ್ಕಾರ 10,000 ರೂಪಾಯಿಗೆ ಕಡಲೆ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಆಗ್ರಹಿಸಿ ಡಿಸೆಂಬರ್ 9ರಂದು ಶಾಸಕ ಬಸವರಾಜ ರಾಯರೆಡ್ಡಿ ಅವರ ಯಲಬುರ್ಗಾ ಕಾರ್ಯಾಲಯದಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿದ್ರೂ ಕೂಡ ಬೆಂಬಲ ಬೆಲೆ ಸಿಕ್ಕಿಲ್ಲ. ನಂತರ ಡಿಸೆಂಬರ್ 15ರಂದು ಸಿಎಂ ಸಿದ್ದರಾಮಯ್ಯ ಅವರಿಗೆ ರೋಣ ಕಾರ್ಯಕ್ರಮದಲ್ಲಿ ಈ ಮನವಿ ಸಲ್ಲಿಸಿದ ವೇಳೆಯಲ್ಲಿ ಕೇಂದ್ರ ಸರ್ಕಾರ ಮಾಡಿದ್ದೇನು, ಮಾರುಕಟ್ಟೆಯಲ್ಲಿ ಮಾರಾಟ ಆಗುವಂತಹ ಬೆಲೆಗಿಂತ ಕಡಿಮೆ ಬೆಲೆಗೆ ಆದೇಶ ಹೊರಡಿಸಿ ರಾಜ್ಯದ ರೈತರಿಗೆ ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಹೌದು, ಕೇಂದ್ರ ಸರ್ಕಾರ ಮಾಡಿರುವಂತಹ ತಪ್ಪಿಗಾಗಿ ರಾಜ್ಯ ಸರ್ಕಾರ ಕೊನೆಗೆ ರೈತರಿಗೆ ಹೆಚ್ಚಿನ ಪ್ರೋತ್ಸಾಹ ಧನ ಕೊಟ್ಟು 8ರಿಂದ 7,000 ರೂಪಾಯಿಗೆ 20ರಿಂದ 25 ಕ್ವಿಂಟಾಲ್ ಕಡಲೆಯನ್ನ ರೈತರಿಂದ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕು. ಹೌದು, ಸರ್ಕಾರ ರೈತರಿಂದ 5,650 ರೂಪಾಯಿಗೆ ಕಡಿಮೆ ಬೆಲೆಗೆ ಖರೀದಿಸುವುದು. ಅದೇ ಕಡಲೆಯನ್ನ ಕೃಷಿ ಇಲಾಖೆಯಿಂದ ಬಿತ್ತನೆ ಬೀಜಕ್ಕೆ 7,350 ರೂಪಾಯಿಗೆ ರೈತರಿಗೆ ಕೊಡುವುದು ಯಾಕೆ? ಈ ದ್ವಂದ್ವ ನೀತಿ. ಕೊನೆಗೆ ರೈತರು ಕೃಷಿ ಇಲಾಖೆಯಿಂದಂತಹ ಖರೀದಿಸಿದ ತಂದ ಬೆಂಬಲ ಬೆಲೆಯಲ್ಲಿ ಆದ್ರೂ ರೈತರ ಕಡಲೆಕಾಳನ್ನ ಖರೀದಿಸಿದಿರಿ. ಇನ್ನಾದ್ರೂ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಬರಲಿ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ 3 ತಿಂಗಳಲ್ಲಿ 4ನೇ ಬಾರಿ ಆಗ್ರಹಿಸಿ ಕುಕನೂರ ಗ್ರೇಡ್ 2 ತಹಸೀಲ್ದಾರ್ ಆದ ಪ್ರಾಣೇಶ್ ಕುಲಕರ್ಣಿ ಇವರ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ರೈತ ಸಂಘದ ಕಾರ್ಯಕರ್ತರಿಂದ ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿ ಗ್ರೇಡ್ 2 ತಹಸೀಲ್ದಾರ್ ಪ್ರಾಣೇಶ್ ಕುಲಕರ್ಣಿ ಅವರು ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಳಿಸಿಕೊಡುವುದಾಗಿ ಗ್ರೇಡ್ 2 ತಹಸೀಲ್ದಾರ್ ಅವರು ಆಗಿರುವಂತಹ ಪ್ರಾಣೇಶ್ ಕುಲಕರ್ಣಿ ಅವರು ಭರವಸೆ ಕೊಟ್ಟಿದ್ದಾರೆ. ಡಿಸೆಂಬರ್ 9ನೇ ತಾರೀಕಿಗೆ ರಾಯರೆಡ್ಡಿ ಸಾಹೇಬ್ರಿಗೆ ನಾವು ಮನವಿ ಸಲ್ಲಿಸಿದ್ವಿ. 10,000 ರೂಪಾಯಿ ಕೊಟ್ಟು ಕ್ವಿಂಟಲ್ ಕಡಲೆ ಕೇಂದ್ರ ತೆರೀರಿ ಅಂತೇಳಿ. ಅದೇ ಥರನಾಗಿ ನಾವು ರೋಡ್ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಂದಾಗ ಅವ್ರಿಗೂ ಕೂಡ ಇವತ್ತು ಒಂದು 10,000 ರೂಪಾಯಿ ಕ್ವಿಂಟಲ್ ಕಡಲೆ ಕೇಂದ್ರ ತೆರೀರಿ ಅಂತ ಅವ್ರಿಗೆ ಸಲ್ಲಿಸಿದ್ವಿ. ಮತ್ತು ಒಳ್ಳೆ ನಾವು ಅದಕ್ಕೇನು ಇದನ್ನು ಮಾಡಲಿಲ್ಲ, ಮತ್ತು ಸ್ಪಂದನೆ ಮಾಡಲಿಲ್ಲ. ಮತ್ತು ನಾವು ಎದುರು DC ಮುಖಾಂತರ ಮುಖ್ಯಮಂತ್ರಿಗೆ ಮತ್ತೊಂದು ಮನವಿ ಸಲ್ಲಿಸಿದ್ವಿ. ಅವರು ಕೇಂದ್ರ ಸರ್ಕಾರ ಏನು ಮಾಡಿತು, 5,000 ರೂಪಾಯಿ 650 ರೂಪಾಯಿದಂತ ಘೋಷಣೆ ಮಾಡಿದರು. ಆಮೇಲೆ ರೈತರಿಗೆ ಕಡ್ಲಿಗೆ ಕೊಡ್ಬೇಕಾದ್ರೆ ಏನು ಮಾಡಿದರು, ಇವತ್ತು 7,350 ರೂಪಾಯಿದಂತ ರೈತರಿಗೆ ಕಡ್ಲಿಗೆ ಕೊಟ್ಟಾರೆ. ಇವಾಗ ಮಾರ್ಕೆಟ್ನಾಗ ಏನಿತ್ತು, ಜನವರಿ ತಿಂಗಳದಾಗ 6,800ರಿಂದ 900 ರೂಪಾಯಿ ಕಡ್ಲೆ ಆಯ್ತು. ಅಂದರೆ ಮಾರ್ಕೆಟಿಗಿಂತ ಕಡಿಮೆ ಕೊಟ್ಟರೆ ಇವರು ಹೆಚ್ಚಿಗೆ. ಈಗ ಏನೈತಿ, ನಮಗೇನು ಎಲ್ಲದ ಕಡೆಯೂ ರೈತರಿಗೆ ಗೊಂದಲ ಹಿಡಿಸಿಬಿಟ್ರು. ಈಗ ಹೆಚ್ಚುವರಿ ಆದ್ರೆ ನಮ್ಗೇನು ತೊಗೋಬೇಕಂದ್ರೆ ಸರ್ಕಾರ 7,000ರಿಂದ 8,000 ರೂಪಾಯಿದಂತ ಇವತ್ತು ಪ್ರಸ್ತಾವ ಧನ ಕೊಟ್ಟು, ತೊಗರಿ ಹೆಂಗೆ 5,600 ಪ್ರಸ್ತಾವ ಧನ ಕೊಟ್ಟು 8,000 ರೂಪಾಯಿ ಸುದ್ದು ಮಾಡಿದ್ರು. ಅದೇ ಥರನಾಗಿ ನಮ್ಗೆ ಕಡ್ಲಿದು 8,000 ರೂಪಾಯಿ ಸುದ್ದು ಮಾಡಬೇಕು, ಇಲ್ಲ 7,500 ರೂಪಾಯಿ ಅಂತಗಾರ ಮಾಡಿ ರೈತರು ಕಡ್ಲಿನ ಶೀಘ್ರದಲ್ಲೇ ತರಿಬೇಕು. ಇನ್ನು 2-3 ದಿನದ ತೆರಿಬೇಕು. ಇಲ್ಲ ಮನೆಯಾಗ ರೈತರು ಹಚ್ಕೊಂಡು ಕಡ್ಲೆ ಹಚ್ಕೊಂಡು ಕುಂತ್ಕೊಂಡ್ರೆ ಶೀಘ್ರದಲ್ಲಿ ತೆರಿಬೇಕಂತಂದು ನಾವು ಇವತ್ತು ತಹಸೀಲ್ದಾರ್ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗೆ ಮತ್ತೊಂದು ಸಲ 4ನೇ ಬಾರಿ ನಾವು ಮನವಿ ಸಲ್ಲಿಸಕತ್ತೀವಿ. ಆ ಮನೆಗೆ ಸ್ಪಂದನೆ ಕೊಟ್ಟು ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರಿಬೇಕಂದು. ಕಡ್ಲಿ ಬಿತ್ತುವಂಥ ಸಂದರ್ಭದೊಳಗೆ ನಮ್ಗೆ ಸರ್ಕಾರದಿಂದ ಏನು ಕೊಟ್ಟರು, 7,300 ರೂಪಾಯಿಗೆ ನಮ್ಗೆ 1 ಕ್ವಿಂಟಾಲಿಗೆ ಕಡ್ಲಿಯನ್ನು ಕೊಟ್ಟರು. ಈಗ ನಾವು ಬಿತ್ತಿದ್ವಿ, ಅದಕ್ಕೆ ಎಣ್ಣೆ ಹೊಡೆದ್ವಿ, ಎಲ್ಲ ಬೆಳೆದ್ವಿ, ಇನ್ನೇನು ಕಟಾವು ಮಾಡಿ ಇನ್ನೇನು ಮಾರ್ಕೆಟ್ ಕೊಡ್ಬೇಕಂತಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರದವ್ರು ನಮ್ಗೆ ಏನು ಮಾಡಿದ್ರಪ್ಪ ಅಂದ್ರೆ 5,600 ರೂಪಾಯಿ ಅಂತಂದು ಬೆಂಬಲ ಬೆಲೆ ಸೂಚಿಸಿದ್ರು. ಈ ಥರ ಮಾಡುವುದರಿಂದ ರೈತರಿಗೆ ಎಷ್ಟು ಹಾನಿ ಆಗುತ್ತಪ್ಪ ಅಂತಂದ್ರೆ 2,000-3,000 ಸಾವಿರ ರೂಪಾಯಿ ಡಿಫ್ರೆನ್ಸ್ ಮಾಡಿಕೊಡ್ತಾರೆ. ಇಂಥ ಒಂದು ವ್ಯವಸ್ಥೆ ಮಾಡೋಕ್ಕಿನ ಸರ್ಕಾರದವ್ರು ಏನು ಮಾಡ್ಬೇಕಪ್ಪ ಅಂದ್ರೆ ತಾವು ಕೊಟ್ಟಂಥ ಒಂದು ಬೆಲೆಗಾರ ಆಗಲಿ ಸ್ವಲ್ಪ ಬೆಂಬಲವನ್ನು ಕೊಡೋಕಂದ್ರೆ ಒಂದು 7,000ರಿಂದ 8,000 ರೂಪಾಯಿವರೆಗೆ ಒಂದು ಬೆಲೆಯನ್ನು ಕೊಟ್ರೆ ರೈತ ಉಳಿತಾನ. ಇಲ್ಲಪ್ಪ ಅಂತಂದ್ರೆ ರೈತ ಆತ್ಮಹತ್ಯೆಗೆ ಶರಣಾಗೋದು ಸಹಜ ಐತಿ. ಯಾಕಂದ್ರೆ ಈಗಿನ ಒಂದು ಪರಿಸ್ಥಿತಿ ಒಳಗೆ ಎಲ್ಲಾ ಬೆಲೆ ಏರಿಕೆ ಆಗ್ಬಿಟ್ಟವು. ಈ ಬೆಲೆ ಏರಿಕೆ ನಡುವರಿಗೆ ರೈತರು ಬದುಕ್ಬೇಕಂದ್ರೆ ಹೆಂಗ, ಹೊಳ್ಳಿ ನಾವು ಬಿತ್ತನೆ ಮಾಡ್ಬೇಕಂತಪ್ಪ ಅಂದ್ರೆ ಎಲ್ಲಿಂದ ನಾವು ಬಿತ್ತನೆ ಮಾಡ್ಬೇಕನ್ನೋದನ್ನ ರೈತರು ಬಹಳ ಕಂಗಾಲಾಗ್ಯಾರ. ದಯವಿಟ್ಟು ಇದು ಸರ್ಕಾರಕ್ಕೆ ನಾವು ಒಂದು ಮನವಿ ಅಂತ ಮಾಡ್ತೀವಿ. ದಯವಿಟ್ಟು ನೀವು 7,000ರಿಂದ 8,000ವರೆಗೆ ಒಂದು ಪ್ರೋತ್ಸಾಹವನ್ನು ಕೊಟ್ಟು ಕಡ್ಲೆಯನ್ನ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿ ದಯವಿಟ್ಟು ನೀವು ರೈತರಿಂದ ಎಲ್ಲಾ ರೈತರ ಪರವಾಗಿ ನಾವು ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ಪ್ರಾಣೇಶ್ ಕಟ್ಟಿ, ಮುದ್ದಣ್ಣ ನಾಗರೆಡ್ಡಿ, ಬಸವರಾಜ ಮರಡಿ ಸೇರಿ ಮತ್ತಿತರರು ಹಾಜರಿದ್ದರು. ಅಂದಪ್ಪ ಕೋಳೂರ, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ.
ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.